ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನೋ ಸೆಕ್ಷನನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ ಎಲೆಕ್ಟ್ರೋಸ್ಟಾಟಿಕ್ಸ್ ಫಸ್ಟ್ ಚಾಪ್ಟರ್. ನೋಡಿ ಮಕ್ಕಳೇ, ಹಿಂದಿನ 3 ವಿಡಿಯೋಗಳಲ್ಲಿ ಈ ಕೂಲಮ್ಸ್ ಲಾ ಅಂದರೆ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್, ಫೋರ್ಸ್ ಬಿಟ್ವೀನ್ 3 ಚಾರ್ಜಸ್, ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಇವೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಒಂದೆರಡು CET ರಿಲೇಟೆಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಟಾಪಿಕ್ ಬಂದು ಪ್ರಾಬ್ಲಮ್ಸ್ ಆನ್ ಡೈಪೋಲ್ಸ್. ಅಂದರೆ ಇದು ಕೂಡ ಆ ಚಾಪ್ಟರ್ನಲ್ಲೇ ಇರೋದು. ಡೈಪೋಲ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಒಂದೆರಡು ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಡೈಪೋಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಡೈಪೋಲ್ ಈಸ್ ಎ ಕಾಂಬಿನೇಷನ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಸಣ್ಣದಾಗ ಒಂಚೂರು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂಥರ ಬ್ರಷ್ ಅಪ್ ಆಗುತ್ತೆ, ಯಾಕಂದರೆ ನೀವು ಓದಿರ್ತೀರಾ, ನಾನು ಹೇಳಿದಾಗ ಅದೊಂದು ಸ್ವಲ್ಪ ರಿಕಾಲ್ ಆದಂಗೆ ಆಗುತ್ತೆ. ಸೊ ಡೈಪೋಲ್ ಈಸ್ ಎ ಕಾಂಬಿನೇಷನ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. 2 ಚಾರ್ಜ್ಗಳಿರಬೇಕು, ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್. ಪಾಸಿಟಿವ್ ಚಾರ್ಜ್ ಎಷ್ಟಿರುತ್ತೋ ನೆಗೆಟಿವ್ ಚಾರ್ಜ್ ಕೂಡ ಅಷ್ಟೇ ಇರಬೇಕು. ಇದು 2 ಕೂಲಂಬ್ ಇದ್ರೆ ಇದು ಕೂಡ 2 ಕೂಲಂಬ್ ಇರಬೇಕು. ಅದು 10 ಇದೆ, ಇದು ಕೂಡ 10 ಇರಬೇಕು. ಓನ್ಲಿ ಡಿಫ್ರೆನ್ಸ್ ದಿಸ್ ಈಸ್ ಪ್ಲಸ್, ದಿಸ್ ಈಸ್ ಮೈನಸ್. ಅದಲ್ಲದೆ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ತುಂಬ ಅಂದರೆ ತುಂಬ ಕಡಿಮೆ ಇರಬೇಕು. ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್, ಇನ್ ಟರ್ಮ್ಸ್ ಆಫ್ ಮೈಕ್ರೋಮೀಟರ್, ನ್ಯಾನೋಮೀಟರ್ ಅಥವಾ ಸೆಂಟಿಮೀಟರ್ ಈ ಥರ ಇರಬೇಕು. ತುಂಬ ದೂರದಲ್ಲಿದೆ, ಅದನ್ನು ನಾವು ಡೈಪೋಲ್ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಲ್ವಾ? ಸೊ ಡೈಪೋಲ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಈ ಡೈಪೋಲ್ಗೆ ಒಂದು ಕ್ವಾಂಟಿಟಿಯನ್ನು ಬರಿತೀವಿ, ದಟ್ ಈಸ್ ನಥಿಂಗ್ ಬಟ್ ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಅಂದರೆ ಏನು ಸರ್? ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಂಗೆ, ಎಲೆಕ್ಟ್ರಿಕ್ ಫೋರ್ಸ್ ಇದ್ದಂಗೆ ಡೈಪೋಲ್ ಮೊಮೆಂಟ್ ಅನ್ನೋದು ಕೂಡ ಒಂದು ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಚಾರ್ಜ್, ಐದರ್ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಒನ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್. ಸೊ ಐ ಟೇಕ್ ದ ಡಿಸ್ಟೆನ್ಸ್ ಆಸ್ 2a. ಸೊ ಅಲ್ಲಿಗೆ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು 2a ಇಂಟು q ಅಂತ. ಸೊ ಡೈಪೋಲ್ ಮೊಮೆಂಟ್ ಡಿಫೈನ್ ಮಾಡಿದರೆ ಇಷ್ಟೇ ಬರೀರಿ ಸಾಕು. ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಆಮೇಲೆ ಈ ಡೈಪೋಲ್ ಮೊಮೆಂಟ್ ಬಂದು ವೆಕ್ಟರ್ ಕ್ವಾಂಟಿಟಿ, ಅದು ಯಾವಾಗಲೂ ಅದು ವೆಕ್ಟರ್ ಅದು. ಸೊ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಒಂದಷ್ಟು ಸ್ಕೇಲಾರ್ ಕ್ವಾಂಟಿಟೀಸ್ ಬರ್ತವೆ, ಒಂದಷ್ಟು ವೆಕ್ಟರ್ಸ್ ಕ್ವಾಂಟಿಟೀಸ್ ಕೂಡ ಬರ್ತವೆ. ಈಗ ಫೋರ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಡೈಪೋಲ್ ಮೊಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಚಾರ್ಜ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ವರ್ಕ್ ಡನ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಪೊಟೆನ್ಷಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಕೆಪಾಸಿಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಈ ಥರ. ಸೊ ಕೆಲವೊಂದು ಸ್ಕೇಲಾರ್ಸ್ ಇದಾವೆ, ಕೆಲವೊಂದು ವೆಕ್ಟರ್ಸ್ ಇದಾವೆ. ಇದು ವೆಕ್ಟರ್ ಆಗಿರೋದ್ರಿಂದ ಇದ್ರ ಮೇಲೆ ನಾವು ಆರೋ ಮಾರ್ಕ್ ಹಾಕಬೇಕು. ಇಲ್ಲಿ ಒಂದು ಯೂನಿಟ್ ವೆಕ್ಟರ್ನ ಬರೀಬೇಕು. ಇದೆಲ್ಲ ನನ್ನ ವೀಡಿಯೋಸಲ್ಲಿದೆ, ದಯವಿಟ್ಟು ನೋಡಿ. ಸರ್ ವೆಕ್ಟರ್ ಅಂದಮೇಲೆ ಅದಕ್ಕೆ ಡೈರೆಕ್ಷನ್ ಇರಬೇಕಲ್ವಾ? ಎಸ್, ಇರಬೇಕು. ಯಾವ ಥರ ಇರುತ್ತೆ ಅಂದರೆ ನೆಗೆಟಿವಿಂದ ಪಾಸಿಟಿವ್ ಕಡೆ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಪಾಸಿಟಿವಿಂದ ನೆಗೆಟಿವ್ ಕಡೆಗೆ ಇರುತ್ತೆ. ಡೈಪೋಲ್ ಮೊಮೆಂಟು ನೆಗೆಟಿವ್ ಟು ಪಾಸಿಟಿವ್ ವರ್ಕ್ ಆಗುತ್ತೆ. ಈಗ ಈ ಡೈಪೋಲಿಗೆ ಈ ಥರ ಒಂದು ಲೈನನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಆ ಲೈನ್ ಪಾಸಿಂಗ್ ಥ್ರೂ ದ ಚಾರ್ಜಸ್ ಈಸ್ ಕಾಲ್ಡ್ ಆಕ್ಸಿಯಲ್ ಲೈನ್. ಈ ಥರ ಒಂದು ಲೈನನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದನ್ನು ಬೈಸೆಕ್ಟರ್ ಲೈನ್ ಅಥವಾ ಈಕ್ವೆಟೋರಿಯಲ್ ಲೈನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಕ್ಸಿಯಲ್ ಲೈನ್, ದಿಸ್ ಈಸ್ ಈಕ್ವೆಟೋರಿಯಲ್ ಲೈನ್. ಸೊ ಈಗ ಈ ಡೈಪೋಲ್ಗೆ ಎಲ್ಲ ಕಡೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಯಾಕಂದರೆ ಪಾಸಿಟಿವ್ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನೆಗೆಟಿವ್ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಹಾಗಾಗಿ ಇಲ್ಲೆಲ್ಲನೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಸುತ್ತಮುತ್ತ ಎಲ್ಲ ಕಡೆಗೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ನಾವು ಯಾವುದಾದ್ರು ಒಂದು ಪಾಯಿಂಟಲ್ಲಿ, ಈಗ ಈ ಪಾಯಿಂಟಲ್ಲಿ ತಗೊಳ್ಳೋಣ, ಆಕ್ಸಿಸ್ ಅಂತ ತಗೊಳ್ಳೋಣ. ಆಕ್ಸಿಸ್ನ ಮೇಲೆ ಎಷ್ಟಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡು, ಅದನ್ನು ನಾನು EA ಅಂತ ಬರೀತೀನಿ. ಇವೆಲ್ಲ ಓದಿದ್ದೀರಾ, ಸುಮ್ಮನೆ ರಿಕಾಲ್ ಮಾಡ್ತಾ ಇದ್ದೀನಿ. ಸೊ ಈ ಥರ ರಿಕಾಲ್ ಮಾಡಿ ಪ್ರಾಬ್ಲಮ್ಸನ್ನು ಮಾಡಿಬಿಟ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ. ಒಂದು 5 ನಿಮಿಷ ಲೆಂತಿ ಆದರೂ ಪರವಾಗಿಲ್ಲ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದರೆ ಆಕ್ಸಿಸ್, ಇದನ್ನು ನಾನು A ಅಂತ ಕರಿತೀನಿ. EA ಈಸ್ ಈಕ್ವಲ್ ಟು 1/4πε0. ನೋಡಿ, ಇದು ಎಲ್ಲದಕ್ಕೂ ಕಾಮನ್ ಇರುತ್ತೆ. ಇದು ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ಗೂ 1/4πε0 ಇರುತ್ತೆ, ಇಂಟೆನ್ಸಿಟಿಗೂ 1/4πε0 ಇರುತ್ತೆ. ಇವಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಡೈಪೋಲ್ 1/4πε0. ಸಿಂಗಲ್ ಚಾರ್ಜ್ಗಾದ್ರೆ ನಾನೇನು ಬರೀತಿದೆ, Q ಡಿವೈಡೆಡ್ ಬೈ D ಸ್ಕ್ವೇರೋ, X ಸ್ಕ್ವೇರೋ, R ಸ್ಕ್ವೇರ್ನೋ ಏನೋ ಬರೀತಾ ಇದ್ರೆ. ಆದರೆ ಇವಾಗ ನಾನು ಇದನ್ನು ಬರೆಯೋಂಗಿಲ್ಲ. ಹಿಂಗೆ ಬರೋದು ಇದು ಸಿಂಗಲ್ ಚಾರ್ಜಿಗಾಗುತ್ತೆ. ಆದರೆ ನಾನು ಬರೀತಾ ಇರೋದು ಡೈಪೋಲ್ಗೆ. ಸೊ ಡೈಪೋಲ್ ಫಾರ್ಮುಲಾ ಆನ್ ದಿ ಆಕ್ಸಿಸ್ ನೆನ್ಪಿಟ್ಕೊಳ್ಳಿ, 2p ಡಿವೈಡೆಡ್ ಬೈ x ಕ್ಯೂಬ್ ಅಥವಾ d³ ಬರೆದು ನಡೆಯುತ್ತೆ. ಆದರೆ ನಾರ್ಮಲಿ ನಾವು ಇಲ್ಲಿ ಈ ಸೆಂಟರಿಂದ ನಾನು ಈ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನು ನಾನು d ಅಂತ ಬರೆದು ನಡೆಯುತ್ತೆ. ಆದರೆ ನಾನು ಇಲ್ಲಿ x ಅಂತ ಬರೀತಾ ಇದ್ದೀನಿ. ಡಯಾಗ್ರಾಮ್ ತುಂಬ ಕ್ಲಮ್ಸಿ ಆಗ್ತಾ ಇದೆಯಲ್ವಾ? ಸೊ ಇದು ಇಲ್ಲೊಂದ್ಸತಿ ಬರಿತೀನಿ ಡೈಪೋಲನ್ನು. ಇದು ಪಾಸಿಟಿವ್ ಚಾರ್ಜು,
ಇದು ನೆಗೆಟಿವ್ ಚಾರ್ಜು. ಈ ಥರ ಇರ್ತಕ್ಕಂಥ ಲೈನನ್ನು ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಈ ಥರ ಇರ್ತಕ್ಕಂಥ ಲೈನನ್ನು ಬೈಸೆಕ್ಟರ್ ಅಂತ ಕರಿತೀವಿ. ಈ ಪಾಯಿಂಟನ್ನು ಇಲ್ಲಿಂದ ಮೆಷರ್ ಮಾಡಬೇಕು. ಯಾವಾಗಲೂ ಡಿಸ್ಟೆನ್ಸನ್ನು ನಾವು ಸೆಂಟರಿಂದನೇ ಮೆಷರ್ ಮಾಡಬೇಕು. ಸೊ ಈ ಎ ಈಸ್ ಈಕ್ವಲ್ ಟು ಇಟ್ ಈಸ್ ದಟ್ ಫಾರ್ಮುಲಾ. ಅದೇ ಥರ ಬೈಸೆಕ್ಟರ್ನ ಮೇಲೆ ಈ ಪರ್ಪೆಂಡಿಕ್ಯುಲರ್ ಲೈನ್ ಮೇಲೆ ಕೂಡ ಫೀಲ್ಡ್ ಇರುತ್ತೆ. ದಟ್ ಈಸ್ ಇ ಬಿ ದಟ್ ಈಸ್ ಈಕ್ವಲ್ ಟು ಒನ್ಸ್ ಅಗೇನ್ 1/4πε0. ಆದರೆ 2p ಅಲ್ಲ, p divided by x cube, where x is this distance. ಓಕೆ, ಸೆಂಟರಿಂದನೇ ಮೆಷರ್ ಮಾಡೋದು. ನೋಡಿ ಗಮನಿಸಿ, ಇ ಎ ಮತ್ತು ಇ ಬಿ ಅನ್ನು ಗಮನಿಸಿ. ಇ ಬಿ ಇ ಎ ಎರಡಕ್ಕೂ ಡಿಫ್ರೆನ್ಸ್ ಇರೋದೇನು 2. ಅಂದರೆ ಇ ಎ ಎಷ್ಟಿದೆಯೋ ಅದರ ಅರ್ಧದಷ್ಟಿದೆ. ಸೊ 2 ಇಲ್ಲ ಅಂದರೆ ಡಿವೈಡೆಡ್ ಬೈ 2 ಆಗಿದೆ ಅಂತ ಅರ್ಥ. ಅಥವಾ ಇ ಬಿ ಎಷ್ಟಿದೆಯೋ ಅದರ ಎರಡರಷ್ಟು ಇ ಎ ಇದೆ. ದಟ್ ಮೀನ್ಸ್ ಇ ಎ ಈಸ್ ಈಕ್ವಲ್ ಟು 2 times ಇ ಬಿ. ಗೊತ್ತಾಯ್ತಲ್ವಾ? ಸೊ ಈ ಡೈಪೋಲ್ನ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಈ ಎರಡು ಈಕ್ವೇಷನನ್ನು ನೆನ್ಪಿಟ್ಕೊಂಡ್ರೆ ಬಹುತೇಕ ಸಾಕಾಗುತ್ತೆ. ಅದ್ರ ಜೊತೆಗೆ ಇದೊಂದು ನೆನಪಿರಲಿ. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ನೌ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಸೊ ಫಸ್ಟ್ ನಾನೀಗ ಈಕ್ವೇಷನ್ ನೋಡ್ಕೊಳ್ಳಿ, ಬೋರ್ಡನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈಕ್ವೇಷನ್ ನೋಡ್ಕೊಂಡಾದ್ಮೇಲೆ ಈ ಪ್ರಾಬ್ಲಮ್ ಕಡೆಗೆ ಹೋಗೋಣ. ಓಕೆ, ಪ್ರಾಬ್ಲಮ್ ಅನ್ನು ಒಂದ್ಸತಿ ಓದಿ. ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ ಕೊಟ್ಬಿಟ್ಟಿದ್ದಾರೆ ಆಗಲೇ. ಸೊ ಡೈಪೋಲ್ ಮೊಮೆಂಟ್ ಕೆಲವೊಮ್ಮೆ ಕೊಡ್ತಾರೆ, ಕೆಲವೊಮ್ಮೆ ಕೊಡೋದಿಲ್ಲ. ಸೊ ಅದನ್ನು ನಾವು ಗಮನಿಸಬೇಕು. ಅನ್ ಎಲೆಕ್ಟ್ರಿಕ್ ಡೈಪೋಲ್ ಆಫ್ ಡೈಪೋಲ್ ಮೊಮೆಂಟ್ 10⁻⁸ ಕೂಲಮ್ ಮೀಟರ್ ಕನ್ಸಿಸ್ಟ್ ಆಫ್ 2 equivalent opposite charges separated by 2 centimeter. Okay, find the electric field at a point on the equatorial line and on the axial line 1.5 meter away from the center of the dipole. ನೋಡಿ ಇಲ್ಲಿ electric field on the equatorial line ಅಂದರೆ perpendicular line and on the axial line that is on the axis ಎರಡನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ನಾವೀಗ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ಡೈಪೋಲ್ ಮೂಮೆಂಟ್ ಯಾವಾಗಲೂ ಈ ಥರ ಬರಿತೀವಿ, ಪಿ ಅಂತ ಬರಿತೀವಿ. ಇಟ್ ಈಸ್ 10⁻⁸ ಕೂಲಂಬ್ ಮೀಟರ್. ಅದಾದಮೇಲೆ ಎಕ್ಸ್ ಅನ್ನು ಕೊಟ್ಟಿದ್ದಾರೆ. ಎಕ್ಸ್ ಬಂದುಬಿಟ್ಟು 1.5 ಮೀಟರ್ ಕೊಟ್ಟಿದ್ದಾರೆ. 1.5 ಮೀಟರ್. ಸರ್ ಇದೇನು ಸರ್ 2 ಸೆಂಟಿಮೀಟರ್ ಬೇರೆ ಕೊಟ್ಟಿದ್ದಾರಲ್ಲ, ಅದು ಏನಕ್ಕೆ ಕೊಟ್ಟಿದ್ದಾರೆ ಅದು ಸ್ವಲ್ಪ ನಾವು ಗಮನಿಸಬೇಕು. ನೋಡಿ, ಡೈಪೋಲ್ ಅಂದರೆ ಏನು ಅಂತ ಈಗಷ್ಟೇ ಹೇಳಿದೆ. ಇದು ಡೈಪೋಲ್. ಈ ಡಿಸ್ಟೆನ್ಸೇ 2 ಸೆಂಟಿಮೀಟರ್. ಅದರಲ್ಲಿ ಮಧ್ಯಕ್ಕೆ ಅಂತಂದರೆ ಇದು 1 ಸೆಂಟಿಮೀಟರ್ ಆಗುತ್ತೆ, ಇದು 1 ಸೆಂಟಿಮೀಟರ್ ಆಗುತ್ತೆ. ಈಗ ನಾನು ಆಕ್ಸಿಸ್ನ ಮೇಲೆ ಫೀಲ್ಡನ್ನು ಕಂಡುಹಿಡಿಬೇಕು. ಯಾವ ಕಡೆಗಾದರೂ ಆಯಿತು, ಆ ಕಡೆಗಾದರೂ ಆಯಿತು, ಈ ಕಡೆಗಾಯಿತು, ಎಲ್ಲರೂ ಒಂದು ಕಡೆ ನಾನು ಬರಿತೀನಿ ಆಕ್ಸಿಸ್ನ ಮೇಲೆ. ಈ ಆಕ್ಸಿಸ್ ಅನ್ನೋದು ಎಷ್ಟು ದೂರದಲ್ಲಿ ಇದೆಯಪ್ಪ ಅಂದರೆ ಇಲ್ಲಿಂದ 1.5 ಮೀಟರ್ ದೂರದಲ್ಲಿದೆ. ಅಂದರೆ ಸೆಂಟಿಮೀಟ್ರಲ್ಲಿ ಬರೆಯೋದಾದರೆ 150 ಸೆಂಟಿಮೀಟರ್ ದೂರದಲ್ಲಿದೆ. 150 ಸೆಂಟಿಮೀಟರ್ ಅನ್ನೋದು ಈ 1ಗೆ ಕಂಪೇರ್ ಮಾಡಿದರೆ ತುಂಬ ಜಾಸ್ತಿ ಅಲ್ವಾ? ಅಂದರೆ ದಿಸ್ ಈಸ್ ವೆರಿ ಸ್ಮಾಲ್ ಅಲ್ವಾ? ಸೊ ಅಂದರೆ ಡೈಪೋಲ್ಸ್ ಆರ್ ಸಪ್ರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ ಅಂತ ನಿಮಗೆ ಕನ್ವಿನ್ಸ್ ಮಾಡಲಿಕ್ಕೆ 1 ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಯಾವಾಗಲೂ ಡಿಸ್ಟೆನ್ಸನ್ನು ಸೆಂಟರಿಂದನೇ ಮೆಷರ್ ಮಾಡ್ತಿರೋದ್ರಿಂದ 1.5 ಇಲ್ಲಿಂದನೇ ಮೆಷರ್ ಮಾಡೋದ್ರಿಂದ ಈ 1 ತೊಗೊಂಡೇ ಇದ್ರೇನು ನಡೀತೈತೆ, ತಗೊಳ್ಳಬೇಕಾಗಿಲ್ಲ. ಓಕೆ, ಅಂದರೆ 2 ಸೆಂಟಿಮೀಟರ್ ಅನ್ನೋದು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಥವಾ ಕನ್ವಿನ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ತೊಗೊಂಡ್ರು ನಡೆಯುತ್ತೆ. ಏನನ್ನು ಕನ್ವಿನ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ? ಡೈಪೋಲ್ಸಲ್ಲಿ ಚಾರ್ಜಸ್ಸು ತುಂಬ ಹತ್ತಿರದಲ್ಲಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಸಿಂಪ್ಲಿಫಿಕೇಶನ್. ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟು ಇ ಎ ಕೇಳಿದ್ದಾರೆ, ಇ ಎ ಮಾಡ್ಬಿಡೋಣ ಫಸ್ಟು. ಸರಿ, ಓಕೆ, ಇ ಎನೇ ಮಾಡ್ಬಿಡ್ತೀನಿ ಬಿಡಿ, ಆಕ್ಸಿಯಲ್ ಲೈನೇ ಮಾಡ್ಬಿಡ್ತೀನಿ. ಇ ಎ ಈಸ್ ಈಕ್ವಲ್ ಟು 1/4πε0 2p divided by x cube. As usual, this is nothing but 9 into 10⁻⁹ into 2 into p ಬಂದು 10⁻⁻8 divided by 1.5 cube. ಸಿಂಪ್ಲಿಫೈ ಮಾಡಿ ಈ ಎ ಬಂದುಬಿಡುತ್ತೆ. ಸೊ 10 ಪವರ್ಸ್ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಲ್ವ, 9 ಮತ್ತು 8 ಇರೋದ್ರಿಂದ 10 ಪವರ್ 1 ಆಗುತ್ತೆ. ಇನ್ನು ಉಳಿದಿದ್ದನ್ನು ಕ್ಯಾಲ್ಕುಲೇಟ್ರಲ್ಲಿ ಮಾಡಿಬಿಡ್ತೀನಿ. 9 into 2 ಓಕೆ ಡಿವೈಡೆಡ್ ಬೈ 1.5 ಕ್ಯೂಬ್. 1.5 ಡಿವೈಡೆಡ್ ಬೈ 1.5 ಡಿವೈಡೆಡ್ ಬೈ 1.5 3 ಸತಿ ಮಾಡಿದರೆ ಮುಗಿದೋಯ್ತು. ದಟ್ ಈಸ್ 5.33. ಇನ್ನೊಮ್ಮೆ ಚೆಕ್ ಮಾಡಿಬಿಡ್ತೀನಿ. ಜಸ್ಟ್ ಐ ವಿಲ್ ಚೆಕ್. Yes, 5.33. Electric intensity on the axis is 5.33 into 10⁻⁴ ಅಥವಾ 553.3 Newton per coulomb. This is electric field on the axis ಆಯಿತು. ಆಕ್ಸಿಸ್ ಆದಮೇಲೆ ಬೈಸೆಕ್ಟರ್ ಅಥವಾ ಈಕ್ವೆಟೋರಿಯಲ್ ಲೈನ್ ಇ ಬಿ ಬೇಕು. ಆಗಲೇ ಹೇಳಿದೆ, ಇ ಬಿ ಈಸ್ ಆಲ್ವೇಸ್ ಆಕ್ಸಿಸ್ ಡಿವೈಡೆಡ್ ಬೈ 2. ಆಕ್ಸಿಸ್ನ ಮೇಲೆ ಎಷ್ಟಿರುತ್ತೆ ಅದರ ಅರ್ಧದಷ್ಟಿರುತ್ತೆ ಅಂತ ಈಗ ಒಂದು 5 ನಿಮಿಷದ ಮುಂಚೆ ಹೇಳಿದೆ. ಅಂದರೆ ನಾವೀಗ ಈಕ್ವೇಷನ್ ಅನ್ನು ಬಳಸೋದು ಬೇಕಾಗಿಲ್ಲ, ಡೈರೆಕ್ಟ್
ಡೈರೆಕ್ಟಾಗಿ ಇದನ್ನೇ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಸೊ ದಟ್ ಈಸ್ ಈಕ್ವಲ್ ಟು 53.3 ಡಿವೈಡೆಡ್ ಬೈ 2. ಸೊ 53.3 ಡಿವೈಡೆಡ್ ಬೈ 2 ಅಂತಂದರೆ ಎಷ್ಟಾಗುತ್ತೆ? 26.67 ನ್ಯೂಟನ್ ಪರ್ ಕೂಲಮ್. So this is EB. ಗೊತ್ತಾಯ್ತಲ್ವಾ? ಸೊ EA that is on the axis, this is on the bisector. ಭಾಳ ಸಿಂಪಲ್ ಆಗಿದೆ ಕ್ವಶನ್. ಸೊ ಶಾಲ್ ಐ ಪ್ರೊಸೀಡ್? ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಯೂನಿಟನ್ನು ಬರೀಬೇಕು, ನ್ಯೂಟನ್ ಪರ್ ಕೂಲಮ್, ಅದನ್ನು ಮರೆಯಂಗಿಲ್ಲ. ಸೊ ಆಕ್ಸಿಸ್ನ ಮೇಲೆ 53.3 ನ್ಯೂಟನ್ ಪರ್ ಕೂಲಮ್ ಬಂತು, ಬೈಸೆಕ್ಟರ್ನ ಮೇಲೆ 26.67 ನ್ಯೂಟನ್ ಪರ್ ಕೂಲಮ್ ಬಂತು. ಓಕೆ, ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, 2 point charges minus 10 microcoulomb and plus 10 microcoulomb are separated by certain distance in dipole. So ಇಲ್ಲಿ ಎರಡು ಚಾರ್ಜಸ್ ಅನ್ನು ಕೊಟ್ಟಿದ್ದಾರೆ. ಇದು electric field on the axial line is 2.2 meter away from the center is is the electric field on the axial line 2.2 meter from the center of the dipole. What is ಇಲ್ಲಿ electric field miss ಆಗಿದೆ. just I write the electric field. If the electric field on the axial line 2.2 meter from the center of the dipole is ಇಲ್ಲಿ ಬರಬೇಕು, is 65 into 10 to the power of 2 Newton per coulomb. ಇದು ಈ ವ್ಯಾಲ್ಯೂಲ್ಲಿ ಮಿಸ್ ಆಗಿದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್? ಸೊ ಡಿಸ್ಟೆನ್ಸ್ ಆಫ್ ಸಪರೇಷನ್ ಅನ್ನು ಕೇಳಿದ್ದಾರೆ. ಸೊ ನಾವು ಫಸ್ಟು ಡೈಪೋಲ್ ಮೊಮೆಂಟ್, ಈಗ ನೋಡಿ ಪ್ರಾಬ್ಲಮ್ ಅನ್ನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಆಫ್ ಸಪರೇಷನ್ ಅನ್ನು ಕೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ಅಂತಂದರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬೇಕು ಅಂದರೆ ನನಗೆ ಡೈಪೋಲ್ ಮೊಮೆಂಟ್ ಬೇಕು. ಬಿಕಾಸ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ ಟು 2a ಇಂಟು ಕ್ಯೂ. ಸೊ ಈ 2a ಅನ್ನು ಕಂಡುಹಿಡಿಬೇಕು. ಆಯಿತಾ? 2a ಕಂಡುಹಿಡಿಬೇಕು. ಕ್ಯೂ ಅನ್ನು ಕೊಟ್ಟಿದ್ದಾರೆ, -10 +10 ಯಾವ್ದಾದ್ರು ಒಂದು ಹಾಕ್ಕೊಂಡ್ರೆ ನಡೀತದೆ. ಸೊ ಪಿ ಬೇಕು. ಅಂತಂದರೆ ಏನು ಮಾಡಬೇಕು? ಆಕ್ಸಿಯಲ್ ಅಂತ ಹೇಳಿದಾರಲ್ವಾ, ಎಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಆಕ್ಸಿಯಲ್ ಲೈನ್. ದಟ್ ಈಸ್ ಈಕ್ವಲ್ ಟು 1/4πε0 2p ಡಿವೈಡೆಡ್ ಬೈ x ಕ್ಯೂಬ್. ಗೊತ್ತಾಯ್ತಲ್ಲ ಮಕ್ಕಳೇ? ಎಕ್ಸ್ ಕೊಟ್ಟಿದ್ದಾರೆ 2.2 ಅಂತ, EA ಕೊಟ್ಟಿದ್ದಾರೆ 65 × 10⁻²ಅಂತ. ಸೊ ಪಿ ಕಂಡುಹಿಡಿರಿ. ಪಿ ಬಂದಮೇಲೆ ಈ ಫಾರ್ಮುಲಾಗೆ ಹೋಗಿ. ಅಂದರೆ ನಾನು ಇದನ್ನೇ ಹೇಳೋದು, ಯಾವಾಗಲೂ ಪ್ರಾಬ್ಲಮ್ಸನ್ನು ನಾವು ಬಾಟಮಿಂದ ಯೋಚನೆ ಮಾಡ್ಕೊಂಡು ಬರಬೇಕು. ಅಂದರೆ ಏನು ಬೇಕು ಅಂತ ಯೋಚನೆ ಮಾಡಬೇಕು. ಸೊ ನನಗೆ ಡಿಸ್ಟೆನ್ಸ್ ಬೇಕು ಅಂದರೆ ಡೈಪೋಲ್ ಮೂಮೆಂಟ್ ಬೇಕು. ಡೈಪೋಲ್ ಮೂಮೆಂಟ್ ಬೇಕು ಅಂದರೆ ಏನು ಮಾಡಬೇಕು? ಎಲೆಕ್ಟ್ರಿಕ್ ಫೀಲ್ಡಿಂದ ನಾನು ಡೈಪೋಲ್ ಮೂಮೆಂಟ್ ಕಂಡುಹಿಡಿತೀನಿ. ಈ ಥರ ಯೋಚನೆ ಮಾಡಿಕೊಂಡು ಇಂಪ್ಲಿಮೆಂಟೇಷನನ್ನು ಸ್ಟಾರ್ಟ್ ಮಾಡಿ. ಸೊ ಫಸ್ಟ್ ಏನು ಮಾಡಿ, ಗಿವನ್ ಕ್ವಾಂಟಿಟೀಸ್ ಆ್ಯಸ್ ಯೂಶುವಲ್ ಬರ್ಕೋತೀರಾ ಬಿಡಿ ನೀವು. ಕ್ಯೂ ಈಸ್ ಈಕ್ವಲ್ ಟು 10 ಮೈಕ್ರೋ ಕೂಲಮ್, ದಟ್ ಈಸ್ 10 × 10⁻⁻6 ಕೂಲಮ್. EA ಈಸ್ ಈಕ್ವಲ್ ಟು ದಟ್ ಈಸ್ 65 × 10⁻² ನ್ಯೂಟನ್ per coulomb. X is equal to 2.2 meter ಬರೀತೀರಾ. ಸೊ ಫಸ್ಟು EA is equal to 1/4πε0 into 2p divided by x cube. Substitute for EA, that is 65 into 10 to the power of 2 is equal to 1/4πε0 9 into 10⁻9 into 2p divided by x is 2.2 whole cube. Cross multiply ಮಾಡಿ 65 into 10 to the power of 2 into 2.2 cube divided by 9 into 2 18 into 10 to the power of 9 is equal to p. ಇಷ್ಟು ಬಂದಿದೆ. ಓಕೆ, ಸೊ 10 ಪವರ್ಸ್ ಆ್ಯಸ್ ಯೂಶುವಲ್ ಸಾಲ್ವ್ ಮಾಡ್ಕೊಳ್ಳಿ. ಮೇಲ್ಗಡೆ 2 ಇದೆ, 9 ಮೇಲೆ ಹೋಯಿತು ಅಂದರೆ -9 ಆಗುತ್ತೆ. -9 ಆಯಿತು ಅಂತಂದರೆ ಓಕೆ, ಜಸ್ಟ್ ಐ ವಿಲ್ ಎರೇಸ್ ದಿಸ್ ಪಾರ್ಟ್. ಓಕೆ, ವೆಲ್, ಸೊ ಇಲ್ಲಿ 10⁻9 ಮೇಲೆ ಹೋದರೆ -9 ಆಯಿತು. -9 2 ಇದೆ ಅಂತಂದರೆ ಪಿ ಈಸ್ ಈಕ್ವಲ್ ಟು 10 ಪವರ್ ಇಲ್ಲಿ ಬರಿತೀನಿ, 10 to the power of -7 ಆಯಿತು. ಯಾಕೆ ಅಂತಂದರೆ 9 ಮೇಲೆ ಹೋಗಿ -9 + 2 7 ಆಯಿತು. ಇನ್ನು ಉಳಿದಿದ್ದನ್ನು ಸಾಲ್ವ್ ಮಾಡೋಣ. ಸೊ 65 ಜಸ್ಟ್ 1 minute ಇಂಟು 65 ಇಂಟು 2.2 ಕ್ಯೂಬ್ divided by 18. So this comes out to be 38.45. ನೋಡಿ ಮಕ್ಕಳೇ, ಡೈಪೋಲ್ ಮೊಮೆಂಟ್ ಬಂದುಬಿಡ್ತು. ಡೈಪೋಲ್ ಮೊಮೆಂಟ್ ಬಂದುಬಿಟ್ಟು ನನಗೆ ಇನ್ನೇನು ಬೇಕು? 2a ಬೇಕು. ಸೊ 2a
2a into q is equal to p. Therefore 2a is equal to p divided by q, that is p 38.45 into 10 to the power of minus 7 divided by q ಕೊಟ್ಟಿದ್ದಾರೆ 10 ಮೈಕ್ರೋ, 10 into 10 to the power of minus 6. ಓಕೆ, ಸಾಲ್ವ್ ಮಾಡೋಣ. 2a ಸರ್ ಎ ಅಲ್ವಾ ಬೇಕಾಗಿರೋದು? ಇಲ್ಲ ಎ ಅಲ್ಲ, 2aನೇ. ಚಾರ್ಜು ಮಧ್ಯೆ ಇರೋ ಡಿಸ್ಟೆನ್ಸನ್ನು ನಾನು ಎ ಅಂತ ತಗೊಳ್ಳಲ್ಲ, 2a ಅಂತ ತಗೋತೀನಿ. ಎಲ್ಲ ಬುಕ್ಕಲ್ಲೂ 2a ಅಂತಂದೇ ತಗೊಳ್ಳೋದು. ದಟ್ ಈಸ್ ಈಕ್ವಲ್ ಟು, ಸೊ ಮೈನಸ್ 6 ಮೇಲೆ ಹೋದರೆ ಪ್ಲಸ್ 6 ಆಯಿತು. ಸೊ ಅಲ್ಲಿ ಮೈನಸ್ 1 ಆಯಿತು, 10 to the power of minus 1 ಆಯಿತು. ಇನ್ನು ಉಳಿದಿದ್ದನ್ನು ಸಿಂಪ್ಲಿಫೈ ಮಾಡೋಣ. 38.45 ಡಿವೈಡೆಡ್ ಬೈ 10, ದಟ್ ಈಸ್ ಈಕ್ವಲ್ ಟು 3.845 ಇಂಟು 10 to the power of minus 1, ದಟ್ ಈಸ್ 0.3845 ಮೀಟರ್. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ of separation between the two charges. ಅರ್ಥ ಆಯ್ತಲ್ವಾ? ಸೊ ದಿಸ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಪ್ರಾಬ್ಲಮ್. ಇಲ್ಲಿ ಏನು ಮಾಡಿದ್ದಾರೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿಯನ್ನು ಕೊಟ್ಬಿಟ್ಟು ಡೈಪೋಲ್ ಮೊಮೆಂಟನ್ನು ಕೇಳಿದ್ದಾರೆ. ಆ್ಯಕ್ಚುಲಿ ಡೈಪೋಲ್ ಮೊಮೆಂಟ್ ಎಲ್ಲ ಕೇಳಿರೋದು ಚಾರ್ಜ್ಗಳ ಮಧ್ಯೆ ಇರ್ತಕ್ಕಂಥ ಸಪರೇಷನನ್ನು ಕೇಳಿದ್ದಾರೆ, ಡಿಸ್ಟೆನ್ಸನ್ನು ಕೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಬೇಕು ಅಂತಂದರೆ ನನಗೆ ಡೈಪೋಲ್ ಮೊಮೆಂಟ್ ಬೇಕೇ ಬೇಕು. ಸೊ ಹಂಗಾಗಿ ಡೈಪೋಲ್ ಮೊಮೆಂಟ್ ಕಂಡುಹಿಡ್ಕೊಂಡೆ, ಆಮೇಲೆ ಈ 2a ವ್ಯಾಲ್ಯೂನ ಕಂಡುಹಿಡಿದಿದ್ದೀನಿ. ಸೊ ದಟ್ಸ್ ಆಲ್ ಅಬೌಟ್ ದಿ ಡೈಪೋಲ್. ಪ್ರಾಬ್ಲಮ್ ಆನ್ ಡೈಪೋಲ್ ಐ ಥಿಂಕ್ ಮೋಸ್ಟ್ಲಿ ಮುಗೀತು ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಏನಾದ್ರು ಇದೆಯಾ ಅಂತ. ಓಕೆ, ಸೊ ಇದರಲ್ಲಿ ಮೆಜಾರಿಟಿ ಏನಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಒನ್ ಮೋರ್ ಕ್ವಶನ್. An electric dipole ಆಫ್ ಮೊಮೆಂಟ್ 10 ನ್ಯಾನೋ ಕೂಲಮ್ ಮೀಟರ್. ಸೊ ನಾವು ಒಂದೊಂದ್ಸತಿ ಏನು ಮಾಡ್ಬಿಡ್ತೀವಿ, ಸ್ವಲ್ಪ ಎಚ್ಚರ ತಪ್ಪಿಬಿಡ್ತೀವಿ, ಈ ಎನ್ ಅನ್ನೋದನ್ನು ಮರೆತು ಬಿಡ್ತೀವಿ, 10 ಕೂಲಮ್ ಅನ್ನೋ ಥರ ತೊಗೊಂಡ್ಬಿಡ್ತೀವಿ. ಅದು ಆ್ಯಕ್ಚುಲಿ ನ್ಯಾನೋ ಅಂದರೆ 10 to the power of minus 9. ಓಕೆ, ಆಮೇಲೆ ಬರಿತೀನಿ. ಈಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ 1 kV per meter. ಕಿಲೋ ಮೀನ್ಸ್ 1000. ವಾಟ್ ಈಸ್ ಅ ಮ್ಯಾಕ್ಸಿಮಮ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಇಟ್? ಇದು 3 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಆಲ್ಸೋ ಕ್ಯಾಲ್ಕುಲೇಟ್ ದ ಟಾರ್ಕ್ ವೆನ್ ಡೈಪೋಲ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಫ್ 30 degree ವಿತ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ field. ಮಕ್ಕಳೇ ನಿಮಗೆ ಗೊತ್ತಿರಲಿ, whenever you keep a dipole in uniform electric field, see this is uniform electric field. Okay, if you keep a dipole like this is say negative, this is say positive. Okay, so electric field is always from positive to negative. So because of negative this is attracted, because of this positive this is attracted. So whole dipole suffers rotation. ಆ rotational effect ಅನ್ನೇ ನಾವು ಟಾರ್ಕ್ ಅಂತ ಕರೆಯೋದು. Assume that this dipole moment is making an angle of theta. ಸೊ ನೋಡಿ, ಇದನ್ನು ಒಂಥರ ರಿವಿಷನ್ ಥರ ಕೂಡ ನೀವು ಟ್ರೀಟ್ ಮಾಡ್ಬೋದು. ನಾರ್ಮಲಿ ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಬರೀ ನ್ಯೂಮರಿಕಲ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಥಿಯರಿ ಬ್ಯಾಕ್ಗ್ರೌಂಡನ್ನು ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ಈಗ ಈ ಟಾರ್ಕನ್ನು ಕಂಡುಹಿಡಿಬೇಕು, ಎಷ್ಟು ರೊಟೇಟ್ ಆಯಿತು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ನೆನ್ಪಿಟ್ಕೊಳ್ಳಿ, ಟೌ ಈಸ್ ಈಕ್ವಲ್ ಟು PE sin theta. This is the equation for torque, where P stands for dipole moment, E stands for electric field, theta is the angle. So theta maximum ಆಗಬೇಕು, sorry, tau maximum ಆಗಬೇಕಂದ್ರೆ theta 90 degree ಆಗಬೇಕು. Tau becomes maximum. So okay, 90 degree. So therefore tau maximum is equal to P into E into sin 90. sin 90 ಅಂದರೆ ನಿಮಗೆಲ್ಲ ಗೊತ್ತಿದೆ 1 ಅಂತ, that is nothing but sin 90 that is nothing but 1. ಸೊ ಅದಕ್ಕೆ ನಾನು 1 ಬರೆಯೋದಿಲ್ಲ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಪಾರ್ಟ್ ಮಾಡ್ತಾ ಇದ್ದೀನಿ. ಆ ಡೈಪೋಲ್ ಮೊಮೆಂಟ್ 10 ನ್ಯಾನೋ ಕೂಲಂಬ್, 10 into 10 to the power of minus 9. ಆಮೇಲೆ ಈ ಎಲೆಕ್ಟ್ರಿಕ್ ಇಂಟೆನ್ಸಿಟಿ, ಓಕೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ? 1 ಕಿಲೋ, ದಟ್ ಈಸ್ 1 into 10 to the power of 3. ಓಕೆ ಮಕ್ಕಳೇ, ಟೌ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ನೋಡಿ ಇವಾಗ. ಸೊ 10 into 1 10 ಮೈನಸ್ 9 ಪ್ಲಸ್ 3 10 into 10 to the power of minus 9 plus 3 ಅಂದರೆ minus 6. ಸೊ 10 into 10 power minus 6. ಯೂನಿಟ್ ಬಂದುಬಿಟ್ಟು ನ್ಯೂಟನ್ ಮೀಟರ್, ಬಿಕಾಸ್ ಟಾರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯೂನಿಟ್ಗೆ ಬಹಳ ಪ್ರಾಮುಖ್ಯತೆ ಕೊಡಬೇಕು, ಇಲ್ಲಾಂದರೆ 1 ಮಾರ್ಕ್ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಓಕೆ, ಫಸ್ಟ್ ಪಾರ್ಟ್ ಆಯಿತು. ನೆಕ್ಸ್ಟು, ಇಫ್ ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಹೇಳಿದ್ದಾರೆ ನೋಡಿ ಸೆಕೆಂಡ್ ಲೈನಲ್ಲಿ. ಇಫ್ ಆ್ಯಂಗಲ್ ಈಸ್ 30 ಡಿಗ್ರಿ, ಅವಾಗ ಟಾರ್ಕ್ ಎಷ್ಟು? ಇವಾಗ ನಾವು ಟೌ ಮ್ಯಾಕ್ಸಿಮಮ್ ಅಂತ ಬರೆಯೋಂಗಿಲ್ಲ. ಸೊ ಈ ಈಕ್ವೇಷನ್ನೇ ತಗೋತೀನಿ, PE sin 30. ಓಕೆ, sin 30. ಸೊ ಉಳಿದಿದ್ದಾನೆ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ P ಈಸ್ ನಥಿಂಗ್ ಬಟ್ 10 into 10 to the power of minus 9 into E is 1 into 10 to the power of 3. Come on, tell me what is sin 30? Yes, it is half. So 1 divided by 2. So ಅಲ್ಲಿಗೆ 2 1s are 2 5s are 5 into
10 power minus 9 plus 3, that is 10 to the power of minus 6 Newton meter. So this is the torque and answer for the second part. ಗೊತ್ತಾಯ್ತಲ್ವಾ? ಸೊ ಟಾರ್ಕ್ ಇದು ಆ್ಯಕ್ಚುಲಿ 3 ಮಾರ್ಕ್ 5 ಮಾರ್ಕ್ ಎಲ್ಲ ಬರುವಂಥ ಪ್ರಶ್ನೆ ಏನಲ್ಲ ಇದು. ಇದರಲ್ಲಿ ಯಾವ್ದಾದ್ರು ಒಂದು ಪಾರ್ಟನ್ನು ಕೇಳ್ಬೋದು, ಇದನ್ನು ಕೇಳ್ಬೋದು, ಇಲ್ಲ 30 ಡಿಗ್ರಿ ಕೇಳ್ಬೋದು. ಎರಡನ್ನೂ ಸೇರಿಸಿ 5 ಮಾರ್ಕ್ಗೆ ಬಹುಶಃ ಕೇಳೋದಿಲ್ಲ. ಏನೋ ಹೇಳೋಕ್ಕಾಗೋದಿಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿ ಪೇಪರ್ ಸೆಟ್ಟರ್ ಮೂಡ್. ಕೇಳಿದ್ರು ಕೇಳ್ಬೋದು, ಬಟ್ ಕಾಂಪ್ಲಿಕೇಶನ್ ಏನು ಇಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಇದೆ ಇದು. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದು ಅಂತ. ನೌ ಇಟ್ ಈಸ್ problems on flux and Gauss theorem. As usual, I will give brief explanation of the Gauss theorem and then I start with the explanation. ಮಕ್ಕಳೇ, Gauss theorem ಅನ್ನೋದು ಕೂಲಮ್ಸ್ ಲಾನ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್. ಕೂಲಮ್ಸ್ ಲಾನಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾವೆ. ಏನಪ್ಪ ಅಂತಂದರೆ, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಇಫ್ ದ ಚಾರ್ಜಸ್ ಆರ್ ಸ್ಟೇಷನರಿ, ಇಫ್ ದ ಚಾರ್ಜಸ್ ಆರ್ ಮೂವಿಂಗ್ ಇಟ್ ಈಸ್ ನಾಟ್ ಅಪ್ಲಿಕಬಲ್, ಅಟ್ ಎ ಟೈಮ್ ವಿ ಕ್ಯಾನ್ ರೈಟ್ ಓನ್ಲಿ ಫಾರ್ 2 ಚಾರ್ಜಸ್. ಈ ಥರ ಎಲ್ಲ ಡ್ರಾಬ್ಯಾಕ್ಸ್ ಇದೆ. ಆದರೆ Gauss theorem ಅಂತ ಬಂದಾಗ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಮಲ್ಟಿಪಲ್ ಚಾರ್ಜಸ್. ಅಟ್ ಎ ಟೈಮ್ 5, 6, 10, 20 ಎಷ್ಟು ಬೇಕಾದರೂ ಇರಲಿ ಬರೀಬಹುದು. ಆಮೇಲೆ ಅದು ಬರೀ ಸ್ಪೆರಿಕಲ್ಲೇ ಆಗಬೇಕಾಗಿಲ್ಲ, ಸಿಲಿಂಡ್ರಿಕಲ್ ಈ ಥರ ರಾಡ್ ಥರ ಇದ್ರೂ ನಡೆಯುತ್ತೆ, ಅಥವಾ ಈ ಥರ ಶೀಟ್ ಥರ ಇದ್ರೂ ನಡೆಯುತ್ತೆ, ಅಥವಾ ಸ್ಪಿಯರ್ ಥರ ಇದ್ರೂ ನಡೆಯುತ್ತೆ. ಇಟ್ ಈಸ್ ಅಪ್ಲಿಕಬಲ್ ಫಾರ್ ಎಕ್ಸ್ಟೆಂಡೆಡ್ ಚಾರ್ಜಸ್. ಆಮೇಲೆ ಚಾರ್ಜಸ್ಸು ವಿತಿನ್ ದಿ ಬೌಂಡ್ರಿ ಸ್ವಲ್ಪ ಮಟ್ಟಿಗೆ ಮೂವ್ ಆಗ್ತಾ ಇದ್ರು ಕೂಡ, ಲಿಟ್ಲ್ ಬಿಟ್ ನಾಟ್ ಟೂ ಮಚ್, ಸುಮ್ಮನೆ ಆ ಕಡೆ ಈ ಕಡೆ ಅಲ್ಗಾಡ್ತಾ ಇದ್ರು ಕೂಡ ನಾವು ಬರೀಬಹುದು. ಏನಿದು ಗಾಸ್ ಥಿಯರಮ್, ಏನು ಹೇಳುತ್ತೆ ಈಗ ನೋಡೋಣ. ಒಂದು 3 ಚಾರ್ಜನ್ನು ತಗೋತೀನಿ, Q1, Q2, Q3 ಅಂತ. Q1 ಈಸ್ ಸೇ ಪಾಸಿಟಿವ್, Q2 ಈಸ್ ಸೇ ನೆಗೆಟಿವ್, Q3 ಈಸ್ ಸೇ ಪಾಸಿಟಿವ್. ಈಗ ಎಲ್ಲದರಿಂದನೂ ಎಲೆಕ್ಟ್ರಿಕ್ ಲೈನ್ಸ್ಗಳು ಬರ್ತವೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದರೆ ಏನು? ಇಟ್ ಈಸ್ ಇಮ್ಯಾಜಿನರಿ ಲೈನ್ಸ್. ಈಗ ಪಾಸಿಟಿವಿಂದ ಹೊರಗಡೆ ಬರ್ತವೆ ಲೈನ್ಸು, ನೆಗೆಟಿವ್ಗಾದರೆ ಒಳಗಡೆ ಹೋಗ್ತವೆ. ಸೊ ಲೈನ್ಸ್ ಆರ್ ಎಮರ್ಜಿಂಗ್ ಫ್ರಮ್ ದಿ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಕನ್ವರ್ಜಿಂಗ್ ಟು ದಿ ನೆಗೆಟಿವ್ ಚಾರ್ಜ್, ಈ ಥರ ಡಿಪೆಂಡಿಂಗ್ ಆನ್ ದ ಮ್ಯಾಗ್ನಿಟ್ಯೂಡ್. ಈಗ ಇದ್ರ ಸುತ್ತಲೂ ಒಂದು ಇಮ್ಯಾಜಿನರಿ ಬೌಂಡರಿಯನ್ನು ನಾವು ಹಾಕ್ಕೊಂಡ್ರೆ, ಏನು ಲೈನ್ಗಳು ಹೊರಗಡೆ ಬರೋದು ಒಳಗಡೆ ಹೋಗೋದೆಲ್ಲ ಇದಾವಲ್ಲ, ಅವನ್ನೆಲ್ಲ ಟೋಟಲ್ ಮಾಡ್ಕೋಬೇಕು. ಔಟ್ವರ್ಡು ಪಾಸಿಟಿವ್ ತಗೋತೀವಿ, ಇನ್ವರ್ಡ್ ನೆಗೆಟಿವ್ ತಗೋತೀವಿ. ಒಂದು 10 ಲೈನು ಔಟ್ವರ್ಡ್ ಇದೆ, ಒಂದು 4 ಲೈನ್ ಇನ್ವರ್ಡ್ ಇದೆ ಅಂತಂದರೆ 10 - 4 ಅಂತ ತಗೋಬೇಕು. ಅಥವಾ 100 ಲೈನು ಹೊರಗಡೆ ಬರ್ತಾ ಇದೆ, 150 ಲೈನ್ ಒಳಗಡೆ ಬರ್ತಾ ಇದೆ ಅಂದರೆ 100 - 150 ಅಂತ ತಗೋಬೇಕು. ಇನ್ ಟೋಟಲ್ ದ ಟೋಟಲ್ ಫ್ಲಕ್ಸ್, net flux represented by symbol phi according to Gauss is equal to 1 by epsilon naught times total charge enclosed by the surface, that is Q1 minus Q2 plus Q3. ಇನ್ನೂ ಏನಾದರೂ ಇದ್ದರೆ ಅದನ್ನು ಬರ್ಕೊಂಡು ಹೋಗ್ಬೋದು. ಸೊ ದಿಸ್ ಈಸ್ Gauss theorem. According to Gauss theorem, total flux over a closed surface. ಈ ಕ್ಲೋಸ್ಡ್ ಸರ್ಫೇಸನ್ನು ನಾವು Gaussian surface ಅಂತ ಕೂಡ ಕರಿತೀವಿ. ಟೋಟಲ್ ಫ್ಲಕ್ಸ್ ಓವರ್ ಎ Gaussian surface is equal to 1 by epsilon naught times ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಸರ್ಫೇಸ್. ಇದು ಗಾಸ್ ಥಿಯರಮಿನ ಸಮ್ಮರಿ. ಓಕೆ, ಸೊ ನಾವು ಈಗ ಈ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಆಮೇಲೆ ಈ ಫ್ಲಕ್ಸ್ ಇದೆಯಲ್ಲ, ಫ್ಲಕ್ಸಿಗೆ ಇನ್ನೊಂದು ಫಾರ್ಮುಲಾ ಇದೆ, ಫೈ ಈಸ್ ಈಕ್ವಲ್ ಟು ಸಿಗ್ಮಾ ಇ ಡಾಟ್ ಡಿ ಎಸ್ ಅಂತ, ಆಯಿತಾ? ಅಥವಾ ಡಿ ಫೈ, ಅಥವಾ ಫೈ ಈಸ್ ಈಕ್ವಲ್ ಟು, ಅಥವಾ ಇ ಡಿ ಎಸ್ ಕಾಸ್ ಥೀಟಾ, ಸರಿ, ಇ ಡಿ ಎಸ್ ಕಾಸ್ ಥೀಟಾ. ಯಾಕೆ ಸರ್ ಕಾಸ್ ಥೀಟಾ ಬರೆದ್ರಿ? ನೋಡಿ ಮಕ್ಕಳು, ಇಲ್ಲಿ ಡಾಟ್ ಇದೆ, ಡಾಟ್ ಪ್ರಾಡಕ್ಟ್ ಬಂದಾಗ ಕಾಸ್ ಥೀಟಾ ಆಗುತ್ತೆ, ಕ್ರಾಸ್ ಪ್ರಾಡಕ್ಟ್ ಬಂದಾಗ ಸೈನ್ ಥೀಟಾ ಆಗುತ್ತೆ. ಎರಡು ವೆಕ್ಟರ್ಗಳನ್ನು ನಾವು 2 ಥರ ಮಲ್ಟಿಪ್ಲೈ ಮಾಡ್ಬೋದು. ಲೆಟ್ ಅಸ್ ಸೇ ಎ ಡಾಟ್ ಬಿ ದಟ್ ಈಸ್ ಈಕ್ವಲ್ ಟು ಎ ಬಿ ಕಾಸ್ ಥೀಟಾ, ಇನ್ನೊಂದು ಎ ಕ್ರಾಸ್ ಬಿ ದಟ್ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ. ಸೊ ಈ ಥರ 2 ಪ್ರಾಡಕ್ಟ್ಗಳಿದ್ದಾವೆ. ಸೊ ಟಾರ್ಕ್ ಬಂದು ಕ್ರಾಸ್ ಪ್ರಾಡಕ್ಟ್. ನೋಡಿ, ಹಿಂದಿನ ಪ್ರಾಬ್ಲಮಲ್ಲಿ ಟಾರ್ಕ್ ಈಸ್ ಈಕ್ವಲ್ ಟು ಪಿ ಇಂಟು ಇ ಇಂಟು ಸೈನ್ ಥೀಟಾ ಬರ್ದಿದೆ. ಇದು ಫ್ಲಕ್ಸ್ ಬಂದ್ಬಿಟ್ಟು ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಡಾಟ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಕ್ರಾಸ್ ಪ್ರಾಡಕ್ಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇವಾಗಷ್ಟೇ ನಾನು ಹೇಳ್ತಾ ಇದ್ದೆ ನೋಡಿ, ಈ ಚಾಪ್ಟರ್ಲಿ ಕೆಲವೊಂದು ಸ್ಕೇಲಾರ್ ಕ್ವಾಂಟಿಟೀಸ್ ಇದಾವೆ ಅಂತ, ಆ ಗುಂಪಿಗೆ ಫ್ಲಕ್ಸ್ ಅನ್ನು ಕೂಡ ಸೇರಿಸ್ಕೋಬಹುದು. ತುಂಬ ಡೀಟೇಲ್ಸ್ ಬೇಕು ಅಂದರೆ ಫ್ಲಕ್ಸ್ ನನ್ನ ವೀಡಿಯೋಗಳನ್ನು ಒಂದ್ಸತಿ ನೋಡಿ. ಆಮೇಲೆ ನನ್ನ ಸಜೆಷನ್ ಏನು ಗೊತ್ತಾ, ಯಾವುದೇ ಒಂದು ಟಾಪಿಕ್ನ ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಒಂದ್ಸತಿ ಆ ವೀಡಿಯೋಸನ್ನು ನೋಡಿ, ಒಂದ್ಸತಿ ಆ ಥಿಯರಿಯನ್ನು ಓದಿ, ಅವಾಗ ಮೈಂಡಿಗೆ ಹೋಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ವಿತ್ ದಿಸ್ ನೌ ಐ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ಓಕೆ, ಏನು ಹೇಳುತ್ತೆ ನೋಡೋಣ ಪ್ರಾಬ್ಲಮ್. ಎ ಸ್ಕ್ವಯರ್ ಸರ್ಫೇಸ್ ಆಫ್ ಸೈಡ್ 0.1 ಮೀಟರ್ ಈಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ 2000 ವೋಲ್ಟ್ ಪರ್ ಮೀಟರ್. ಕ್ಯಾಲ್ಕುಲೇಟ್ ದ ಫ್ಲಕ್ಸ್ ಥ್ರೂ ದ ಸರ್ಫೇಸ್.
ಫ್ಲಕ್ಸನ್ನು ಕೇಳಿದರೆ ವೆನ್ ಸರ್ಫೇಸ್ ಈಸ್ ಪ್ಯಾರಲಲ್, ವೆನ್ ಸರ್ಫೇಸ್ ಈಸ್ ಪರ್ಪೆಂಡಿಕ್ಯುಲರ್, ವೆನ್ ಸರ್ಫೇಸ್ ಈಸ್ ಇನ್ಕ್ಲೈನ್ಡ್ ಅಟ್ 30 ಡಿಗ್ರಿ. ಓಕೆ, 3 ಕೇಸ್ಗಳಿದೆ. ಈಗ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಥರ ಪ್ಯಾರಲಲ್ ರೇಸ್ ಇರಬೇಕು, ಪ್ಯಾರಲಲ್ ಲೈನ್ಸ್ ಇರಬೇಕು. ಸೊ ಪ್ಯಾರಲಲ್ ಲೈನ್ಸ್ ಇದೆ, ಅದನ್ನು ಯೂನಿಫಾರ್ಮ್ ಅಂತ ಕರಿತೀವಿ. ಈ ಥರ ಡೈವರ್ಜಿಂಗ್ ಇದ್ದರೆ ಅಥವಾ ಈ ಥರ ಕನ್ವರ್ಜಿಂಗ್ ಇದ್ದರೆ ಅಥವಾ ಇನ್ನೆಂಗೋ ಇದ್ದರೆ ಅದನ್ನು ನಾವು ನಾನ್ ಯೂನಿಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ ಹೇಳಿದ್ರೆ ಯೂನಿಫಾರ್ಮ್ ಹೇಳಿದ್ರೆ ಐ ಶುಡ್ ಗೋ ವಿತ್ ದ ಪ್ಯಾರಲಲ್. ಓಕೆ, ಸೊ ನಾನ್ ಯೂನಿಫಾರ್ಮ್ ಅಂದರೆ ಲೈನ್ಸ್ ಪ್ಯಾರಲಲ್ ಇರಲ್ಲ ಅಂತ ತಿಳ್ಕೊಳ್ಳಿ. ಈಗ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಸ್ಕ್ವಯರ್ ಸರ್ಫೇಸನ್ನು ಇಡಬೇಕು. ಸ್ಕ್ವಯರ್ ಸರ್ಫೇಸ್ ಅಂದರೆ ಎಲ್ಲ ಸೈಡ್ಸು ಸೇಮ್ ಇರುವಂಥ ಸರ್ಫೇಸ್, ಎಲ್ಲ ಸೈಡು 0.1 ಮೀಟರ್ ಇದೆ, ಈ ಥರ ಸರ್ಫೇಸ್ ಇಡಬೇಕು. ಓಕೆ, ಈ ಸರ್ಫೇಸನ್ನು ನೀವು ಅವರು 3 ಥರ ಇಡಬೇಕು ಅಂತ ಹೇಳಿದ್ದಾರೆ. ಈಗ ನೋಡಿ, ಇದನ್ನೇ ಸ್ಕ್ವಯರ್ ಸರ್ಫೇಸ್ ಅಂತ ಅಂದ್ಕೊಳ್ಳಿ. ಈ ಸರ್ಫೇಸನ್ನು ನಾನು ಹಿಂಗಿಟ್ರೆ ಪ್ಯಾರಲಲ್, ಹಿಂಗಿಟ್ರೆ ಪರ್ಪೆಂಡಿಕ್ಯುಲರು, ಇನ್ನು ಹಂಗೋ ಟಿಲ್ಟ್ ಮಾಡಿಟ್ರೆ 30 ಡಿಗ್ರಿ. ಓಕೆ, ಈಗ ಆ್ಯಂಗಲನ್ನು ಬಹಳ ಕೇರ್ಫುಲ್ಲಾಗಿ ಗಮನಿಸಬೇಕು. ನೋಡಿ, ನಾನು ಕೈಯನ್ನೇ ಸ್ಕ್ವೇರ್ ಸರ್ಫೇಸ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀನಿ. ಈಗ ಈ ಪರ್ಪೆಂಡಿಕ್ಯುಲರ್ ಲೈನು ಈ ರೆಡ್ ಲೈನ್ ಜೊತೆಗೆ ಎಷ್ಟು ಆ್ಯಂಗಲನ್ನು ಮಾಡಿದೆ ಅನ್ನೋದನ್ನು ನೋಡಬೇಕು ನೀವು. ನೋಡಿ, ಇದು ಪರ್ಪೆಂಡಿಕ್ಯುಲರ್ ಲೈನು, ಇದನ್ನು ನಾರ್ಮಲ್. ಈಗ ನನ್ನ ಕೈಯನ್ನು ನೋಡಿ, ನನ್ನ ಕೈಯನ್ನು ನಾನು ಹಿಂಗೆ ಇಟ್ಕೊಂಡ್ರೆ ಪ್ಯಾರಲಲ್ ಇಟ್ಕೊಂಡಿದ್ದೀನಲ್ವಾ. ಇವಾಗ ಇದೆ ಏನಿದೆ, ಇದು 90 ಡಿಗ್ರಿ ಇದೆ. 90 ಡಿಗ್ರಿ ಇದೆ. ಸರ್ ಏನು ಸರ್, ನಮ್ಮ ಟೀಚರ್ ಹೇಳಿದರು ಪ್ಯಾರಲಲ್ ಅಂದರೆ 0 ಡಿಗ್ರಿ ಅಂತ. ಕರೆಕ್ಟ್, ಇಲ್ಲಿ ಸರ್ಫೇಸ್ 0ನೇ, ಆದರೆ ನಾನು ತಗೊಳ್ತಾ ಇರೋದು ಇದಕ್ಕೂ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗೂ ಇರ್ತಕ್ಕಂಥ ಆ್ಯಂಗಲ್, ಎಲೆಕ್ಟ್ರಿಕ್ ಫೀಲ್ಡ್ಗೂ ಮತ್ತು ನಾರ್ಮಲ್ಗೂ ಇರ್ತಕ್ಕಂಥ ಆ್ಯಂಗಲ್. ಸೊ ಈ ಡಯಾಗ್ರಾಮನ್ನು ಇನ್ನೊಮ್ಮೆ ಬರೆದ್ಬಿಡ್ತೀನಿ. ಇದು ಎಲೆಕ್ಟ್ರಿಕ್ ಫೀಲ್ಡ್, ಆಯಿತಾ, ಇದು ಎಲೆಕ್ಟ್ರಿಕ್ ಫೀಲ್ಡ್. ಈಗ ನಾನು ಇಟ್ಟಿರೋ ಸರ್ಫೇಸು ಈ ಥರ ಪ್ಯಾರಲಲ್ ಆಗಿದೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿಕೊಂಡ್ರೆ ಅದನ್ನು ನಾನು ನಾರ್ಮಲ್ ಅಂತ ಕರಿತೀನಿ. ಓಕೆ, ನಾರ್ಮಲ್. ಈ ನಾರ್ಮಲ್ಗೂ ಈ ಲೈನ್ಗೂ ಎಷ್ಟು ಆ್ಯಂಗಲ್ ಇದೆ, ಈ ಆ್ಯಂಗಲನ್ನು ಕಂಡುಹಿಡಿಯೋದು ಹೇಗೆ? ವೆರಿ ಸಿಂಪಲ್, 90 ಮೈನಸ್ 0. ಏನು ಸರ್ ಇದು 90 ಮೈನಸ್ 0? 90 ಇದು, ಆಯಿತಾ, ಇದು ಪ್ಯಾರಲಲ್ ಇರೋದು 0, ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು. ಓಕೆ, 90 ಮೈನಸ್ 0 ಅಂದರೆ 90 ಡಿಗ್ರಿ ಆಯಿತು. ಅಂದರೆ ಸರ್ಫೇಸ್ ಪ್ಯಾರಲಲ್ ಅಂದರೆ ಈ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಅಂತ. ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಬಹಳ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಏನಪ್ಪ ಅಂದರೆ, ಪ್ಯಾರಲಲ್ ಅಂತಂದರೆ 90 ಡಿಗ್ರಿ, ಪರ್ಪೆಂಡಿಕ್ಯುಲರ್ ಅಂದರೆ 0 ಡಿಗ್ರಿ. ಹಾಗಾದರೂ ನೆನ್ಪಿಟ್ಕೊಳ್ಳಿ. ಅಥವಾ ಸಿಂಪಲ್ಲಾಗಿ, ಇನ್ನೂ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದರೆ 90 ಮೈನಸ್ ತೀಟಾ ಅಂತ ನೆನ್ಪಿಟ್ಕೊಳ್ಳಿ. 90 ಮೈನಸ್ ತೀಟಾ. ಈಗ ಫಸ್ಟ್ ಕೇಸಿಗೆ ಬರೋಣ. ಫಸ್ಟ್ ಕೇಸಿಗೆ ಬಂದು 90 ಮೈನಸ್ ತೀಟಾ ಬೇಡ, 90 ಮೈನಸ್ ಬೇರೆ ಯಾವುದಾದ್ರು ವ್ಯಾಲ್ಯೂ ಹಾಕೋತೀನಿ. 90 ಮೈನಸ್ 5 ಅಂತ ಹಾಕೊಳ್ಳೋಣ. ದಿಸ್ ಈಸ್ ಮೈ ಥೀಟಾ. ಓಕೆ, ಈಗ ಫ್ಲಕ್ಸ್ ಈಸ್ ಈಕ್ವಲ್ ಟು, ಅವಾಗಲೇ ಹೇಳಿದೆ, ಇ ಡಿ ಎಸ್ ಕಾಸ್ ಥೀಟಾ ಅಂತ. ಇ ಡಿ ಎಸ್ ಕಾಸ್ ಥೀಟಾ, ದಟ್ ಈಸ್ ಇ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ರಲ್ಲ, 2000 ಇಂಟು ಡಿ ಎಸ್, ಸರ್ಫೇಸ್ ಏರಿಯಾ ಎಷ್ಟಪ್ಪ, ಏರಿಯಾ ಆಫ್ ದ ಸರ್ಫೇಸ್ ಎಷ್ಟಪ್ಪ, ಲೆಂತ್ ಇಂಟು ಬ್ರೆಡ್ತ್, ದಟ್ ಈಸ್ 0.1 ಇಂಟು 0.1 ಇಂಟು ಕಾಸ್ ಥೀಟಾ. ಈ ಪರ್ಟಿಕ್ಯುಲರ್ ಕೇಸಿಗೆ ಇಟ್ ಈಸ್ ಕಾಸ್ ಆಫ್ 90 ಮೈನಸ್ 0. ಯಾಕೆಂದರೆ ಹಿಂಗಿದೆ ನೋಡಿ. ಓಕೆ, 90 ಮೈನಸ್ 0 ದಟ್ ಈಸ್ ಈಕ್ವಲ್ ಟು 0. ಯಾಕೆ ಸರ್ 0 ಬರೆದ್ರಿ ಅಂದರೆ, ಕಾಸ್ ಆಫ್ 90 ಮೈನಸ್ 0 ಇಸ್ ಕಾಸ್ 90. ಕಾಸ್ 90 ಮೀನ್ಸ್ 0 ಇಂಟು ಎನಿಥಿಂಗ್ ಈಸ್ 0. ಅಂದರೆ ಈ ರೀತಿ ನೀವು ಹಿಡಿದಂಥ ಸರ್ಫೇಸಿನ ಮೂಲಕ ಲೈನ್ಗಳು ಯಾವುದು ತೂರ್ಕೊಂಡು ಹೋಗೋದಿಲ್ಲ. ಫ್ಲಕ್ಸ್ ಅಂದರೆ ಏನು, ಲೈನ್ಸು ತೂರ್ಕೊಂಡು ಹೋಗಬೇಕು. ನೋಡಿ, ಲೈನ್ಸ್ಗಳೆಲ್ಲ ಹಿಂಗಿದೆ, ಸರ್ಫೇಸ್ ಹಿಂಗಿದೆ. ಸೊ ನಾನು ಸರ್ಫೇಸನ್ನು ಆ ಲೈನ್ಗೆ ಪ್ಯಾರಲಲ್ ಆಗಿ ಇಟ್ಕೊಂಡಾಗ ಯಾವ ಲೈನೂ ತೂರೋದಿಲ್ಲ, ಲೈನ್ಗಳು ಬಂದು ಹಿಂಗೆ ಬೆಂಡ್ ಆಗೋದಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಸೊ ವಾಟ್ ಐ ಮೀನ್ ಟು ಸೇ, ಇಫ್ ಅ ಸರ್ಫೇಸ್ ಈಸ್ ಹೆಲ್ಡ್ ಪ್ಯಾರಲಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಫ್ಲಕ್ಸ್ ಈಸ್ 0. ಓಕೆ, ಈಗ ಒಂದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ, ಎರಡನ್ನು ನೀವೇ ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಕೇಸ್ ಆಯಿತು. ಈಗ ಸೆಕೆಂಡ್ ಕೇಸ್. ಇದು ಫಸ್ಟ್ ಕೇಸ್. ಆ್ಯಕ್ಚುಲಿ ಈ ಡಯಾಗ್ರಾಮ್ ಸೆಕೆಂಡ್ ಕೇಸಿಗೆ ಸೂಟ್ ಆಗುತ್ತೆ. ಹೆಂಗೆ ಹಿಡ್ದಿದ್ದೀನಿ, ಪರ್ಪೆಂಡಿಕ್ಯುಲರ್ ಆಗಿ ಹಿಡ್ದಿದ್ದೀನಿ. ಅಂದರೆ ನನ್ನ ಕೈ ಹೀಗಿದೆ, ಎಲೆಕ್ಟ್ರಿಕ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಅಂದರೆ ಈ ನಾರ್ಮಲ್ಲು ಈ ಲೈನ್ಗಳ ಕಡೆಗೇ ಇದೆ ಅಂತಂದರೆ ಇಲ್ಲಿ ಸೆಕೆಂಡ್ ಕೇಸಲ್ಲಿ ಆ್ಯಂಗಲ್ ಏನಾಗಬೇಕು? ಓಕೆ, ಐ ರೈಟ್ ಇಟ್ ಹಿಯರ್. ಸೆಕೆಂಡ್ ಕೇಸಲ್ಲಿ ಆ್ಯಂಗಲ್ ಬಂದು 90
90 ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ಓಕೆ, ಹೀಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 90 ಡಿಗ್ರಿ ಆಗಿದೆ. ದಟ್ ಈಸ್ 90 ಮೈನಸ್ 90 ಥೀಟಾ ಈಕ್ವಲ್ ಟು 0. ಓಕೆ, ಸೊ ನಾವು ಯಾವಾಗಲೂ ನೋಡಿ ನಮ್ಮ ಮೈಂಡಲ್ಲಿ ಇರೋದೇನಪ್ಪ ಅಂದರೆ ಪರ್ಪೆಂಡಿಕ್ಯುಲರ್ ಅಂತಂದರೆ 90 ಡಿಗ್ರಿ ಅಂತ, ಆಯಿತಾ. ಆದರೆ ಇದು ಪರ್ಪೆಂಡಿಕ್ಯುಲರ್ ಸರಿ, ಇದಕ್ಕೆ ಎಳೆದಂಥ ನಾರ್ಮಲ್ ಇದೆಯಲ್ಲ ಅದು ಪ್ಯಾರಲಲ್. ನೋಡಿ, ನನ್ನ ಬೆರಳನ್ನೇ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ಕೊಳ್ಳಿ, ಇದನ್ನೇ ನೀವು ನಾರ್ಮಲ್ ಅಂದ್ಕೊಳ್ಳಿ. ಈಗ ನನ್ನ ಕೈಯನ್ನು ಮರೆತು ಬಿಡಿ, ಈ ಬೆರಳನ್ನು ಮತ್ತು ಪೆನ್ನನ್ನು ನೋಡಿ, ಎರಡು ಪ್ಯಾರಲಲ್ ಆಗಿದೆ ಅಲ್ವಾ, ಅಂದರೆ ಎರಡರ ಮಧ್ಯೆ 0 ಡಿಗ್ರಿ ಇದೆ ಅಲ್ವಾ, ಕರೆಕ್ಟ್. ಸೊ ಅಲ್ಲಿಗೆ ಸೆಕೆಂಡ್ ಕೇಸ್ ಏನಾಗುತ್ತೆ, ಈ ಫ್ಲಕ್ಸ್ ಈಸ್ ಈಕ್ವಲ್ ಟು ds cos 0 ಆಗುತ್ತೆ, cos 0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ 2000 ಇಂಟು 0.1 ಇಂಟು 0.01. ಓಕೆ, ಸೊ ಸಿಂಪ್ಲಿಫೈ ಮಾಡಿ 2000 ಇಂಟು 0.001 ಅಂದರೆ ಇಟ್ ಕಮ್ಸ್ ಔಟ್ ಟು ಬಿ 20 ಅಷ್ಟೇ. 20 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್ ಆಯಿತು. ಓಕೆ, ಅದು SI ಯೂನಿಟ್. ಸೊ ಇನ್ನೊಂದು ಕೇಸ್ ಇದೆ, ಯಾವುದು 30 ಡಿಗ್ರಿ, ದಟ್ ಐ ವಿಲ್ ಟೇಕ್ ಅಪ್ ಇನ್ ದ ನೆಕ್ಸ್ಟ್ ಪೇಜ್. ಇದು ಅರ್ಥ ಆಯ್ತಲ್ವಾ ಇವಾಗ. ಸೊ ಪ್ಯಾರಲಲ್ ಇದ್ದರೆ 0 ಡಿಗ್ರಿ ಆಯಿತಾ, ಆದರೆ ಫೈನಲ್ ಆಗಿ ಆನ್ಸರ್ ಬರೋದು 90. ಪರ್ಪೆಂಡಿಕ್ಯುಲರ್ ಇದ್ದರೆ, ಓಕೆ, ಐ ರೈಟ್ ಇಟ್ ಒನ್ಸ್ ಅಗೈನ್. ಸೊ electric field is represented by red line in all the three cases. In all the three cases I represent electric field by red line. Surface I represent by this color. So this color. Now it is ಹೀಗಿದೆ. ಈಗ ಸ್ವಲ್ಪ ಟಿಲ್ಟ್ ಮಾಡಿದ್ದೀನಿ, ಸೊ ಟಿಲ್ಟ್ ಮಾಡಿದ್ದೀನಿ. Okay, now in this case this is normal. Okay, in this case this is normal, in this case this is normal. Okay, so in this case theta is 0, in this case theta is 90 degree. Okay, now what is theta in this case? It is not 30 degree. ನೆನಪಿಸ್ಕೊಳ್ಳಿ, it is 90 minus 5, that is 90 minus theta, that is 90 minus 30, that is 60 degree. ಗೊತ್ತಾಯ್ತಾ, ಥೀಟಾ is 60 ಡಿಗ್ರಿ. ಸೊ ಈ ಕೇಸಲ್ಲಿ ಫೈ ಈಸ್ ಈಕ್ವಲ್ ಟು EDS cos 90 ಆಗಿತ್ತು, ಈ ಕೇಸಲ್ಲಿ EDS cos 0 ಆಗಿತ್ತು, ಈ ಕೇಸಲ್ಲಿ EDS cos 60 ಆಗುತ್ತೆ. ಈ ಕೇಸಲ್ಲಿ ಫ್ಲಕ್ಸ್ 0 ಬಂತು, ಈ ಕೇಸಲ್ಲಿ ಫ್ಲಕ್ಸ್ 20 ಬಂದಿತ್ತು, ಆಯಿತಾ. ಈ ಕೇಸಲ್ಲಿ ಎಷ್ಟು ಬರುತ್ತೆ ನೋಡೋಣ. ದಟ್ ಈಸ್ 2000 ಇಂಟು DS ಅಂದರೆ 0.1 ಇಂಟು 0.1 0.01, cos 60 ಅಂದರೆ 1/2. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಮಾಡಿಕೊಂಡ್ರೆ 10 ಬರುತ್ತೆ. ಸೊ ದಟ್ ಈಸ್ 10 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಸೊ ದಿಸ್ ಈಸ್ ಅಬೌಟ್ ದಿ ಫ್ಲಕ್ಸ್ ಕ್ಯಾಲ್ಕುಲೇಷನ್. ಸೊ ದಟ್ ಈಸ್ ಫ್ರಮ್ ಗಾಸ್ ಥಿಯರಮ್. ಸೊ ಈ ಥರ ಗಾಸ್ ಥಿಯರಮ್ಗೆ ಸಂಬಂಧಪಟ್ಟಂಗೆ ಇನ್ನೂ ತುಂಬ ಹೇಳೋದಿದೆ, ಅದನ್ನು ಒಂದೊಂದಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಳ್ತಾ ಹೋಗ್ತೀನಿ. ನನ್ನ ವೀಡಿಯೋ ಚಿಕ್ಕದಾಗೆ ಇರುತ್ತೆ, ನಾನು ಜಾಸ್ತಿ ಹವರ್ಸ್ ಅಥವಾ ತುಂಬ ಒನ್ ಶಾರ್ಟ್ ವೀಡಿಯೋ ಥರ ಮಾಡೋದಿಲ್ಲ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸಾಕು, ಇವತ್ತು 4 ಪ್ರಾಬ್ಲಮ್ ಮಾಡಿದ್ದೀನಿ. 4 ಪ್ರಾಬ್ಲಮ್ ನಿಮಗೆ 40 ಪ್ರಾಬ್ಲಮ್ಗೆ ಈಕ್ವಲ್. ನೋಡಿ, ಈ ಫ್ಲಕ್ಸ್ ಅನ್ನೋದು ಇದೆಯಲ್ಲ, ಇದನ್ನು ನೀವು ಬೇಕಾದಷ್ಟು ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಾಕು, ಈ ಪ್ರಾಬ್ಲಮನ್ನು ನೀವು ಒಂದು 2-3 ಸತಿ ಪ್ರಾಕ್ಟೀಸ್ ಮಾಡಿ, ಇನ್ನು ಉಳಿದಿದ್ದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಹುಶಃ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲ ಪ್ರಾಬ್ಲಮ್ಸನ್ನು ಮುಗಿಸ್ಬಿಡ್ತೀನಿ. ಯಾವುದು ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್, ಗಾಸ್ ಥಿಯರಮ್, ಡೈಪೋಲ್ ಎಟ್ಸೆಟ್ರಾ. ಅದಾದಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ಕರೆಂಟ್ ಎಲೆಕ್ಟ್ರಿಸಿಟಿ, ಕಿರ್ಚಾಫ್ ಲಾ ಎಲ್ಲ ತಗೊಳ್ತಾ ಹೋಗ್ತೀನಿ. ಸೊ ನಾನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ವೀಡಿಯೋಸನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.